ಶುಕ್ಲಾಂಬರಧರಂ ವಿಷ್ಣು ಶಶಿಧರಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಬೇರೆ ಎಲ್ಲರೂ ಒಳ್ಳೇದು ಮಾಡಪ್ಪ, ನಮ್ಮ ಮನೆ ಕಷ್ಟಗಳು ದೂರ ಮಾಡಪ್ಪ, ಹಾಗೆ ನಮ್ಮ ನಾಳೆ ಆರೋಗ್ಯ ಸೌಭಾಗ್ಯ ಎಲ್ಲ ಕೊಟ್ಟು ಕಾಪಾಡಪ್ಪ, ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ. ಹೂವೆಲ್ಲ ಚೆನ್ನಾಗಿ ಸಿಕ್ಕಿದೆ ಇವತ್ತು, ನೀಟಾಗಿದೆ ಪೂಜೆ ಎಲ್ಲ. ಪ್ರಸಾದನೆಲ್ಲ ಹಣ್ಣುಗಳೆಲ್ಲ ಕಟ್ ಮಾಡಿಟ್ಟಿದ್ದೀನಿ, ಚೆನ್ನಾಗಾಯ್ತು ಪೂಜೆ. ನೀವು ಪೂಜೆ ಆಗ್ಬಿಟ್ರೆ ಹೆಣ್ಮಕ್ಳು ಒಂದು ಸಮಾಧಾನ, ಬೆಳಗ್ಗೆ ಪೂಜೆ ಮಾಡಿಬಿಟ್ರೆ ಮನೆ ಲಕ್ಷಣವೇ ಬೇರೆ. ಟಿಫನ್ ಒಂದು ಮಾಡ್ಕೊಂಡು ಇವತ್ತು ಮಲ್ಲಮ್ಮ ಮನೆಗೆ ಹೋಗೋಕೆ ಚಪ್ಪಲಿ ನಿಪ್ಪಟ್ಟವ ಎಲ್ಲ ಮಾಡೋಕೆ ಬೇಗ ಕೆಲಸ ಮಾಡ್ಕೊಂಡು ಹೋಗ್ಬಿಡೋಣ. ರೊಟ್ಟಿ ಎಲ್ಲ ಉಂಡು ಹೊಟ್ಟೆ ತುಂಬಿಡ್ತು. ಮಲ್ಲಮ್ಮ ಸಾಕಮ್ಮ ಫೋನೇ ಮಾಡಿಲ್ಲ, ನಾನೆಲ್ಲ ರೆಡಿ ಮಾಡ್ಕೊಂಡ್ರೆ ಎಲ್ಲ ಫೋನ್ ಮಾಡಿ ಕೇಳ್ಕೊಂಡು ಹೋಗೋಕೆ ಬರ್ತೈತಿ. ಫೋನ್ ಮಾಡ್ತೀನಿ ತಡಿ, ರಿಂಗ್ ಆಗ್ತೈತೆ, ರಿಸೀವ್ ಮಾಡ್ತಾಳೆ ನೋಡಂತಡಿ. ಹಲೋ ಹಲೋ ಬರಕ್ಕ, ಕೇಳಿಸತ್ತಾ? ಹಲೋ ಮಲ್ಲಕ್ಕ, ಕೇಳಿಸತ್ತೆ? ರೆಡಿ ಮಾಡ್ಕೊಂಡೆಲ್ಲ? ಅದೇ ನಿಪ್ಪಟ್ಟು ಕೊಳ್ಬಳೆ ಚಕ್ಲಿಗೆಲ್ಲ ರೆಡಿ ಮಾಡ್ಕೊಂಡಿಲ್ಲ ಅಂತ ಮತ್ತೆ ಕೇಳಂತಡಿ ಅಂತ ಫೋನ್ ಮಾಡಿದೆ. ನೀನು ಬೆಳಗ್ಗೆಯಿಂದ ಏನು ಮಂತಕ್ಕೆ ಬರಲಿಲ್ಲಲ್ಲ, ಅದಕ್ಕೆ ಫೋನ್ ಮಾಡಿ ಕೇಳಂತಡಿ ಅಂತ ಕೆಲಸ ಮಾಡ್ಕೊಂತಿರ್ತಾಳೆ ಅಂತ ಫೋನ್ ಮಾಡಿದೆ ನೋಡು. ಬರೋಕೆ ರೆಡಿ ಆಗೈತೆಲ್ಲ, ಅದೇ ನಾನೇ ಹೇಳಕ್ಕೆ ಬರೋಣ ಅಂತ ಇವಾಗ ಬರೋಣ ಅಂತ ರೆಡಿ ಆಗ್ತಿದ್ದೆ, ನೀನು ಅಷ್ಟೇ ಫೋನ್ ಮಾಡಿದ್ದೆ. ಬೇಷಾಗ್ತಾಗ ಫೋನ್ ಮಾಡಿದ್ದು. ಬಂದು ಮತ್ತೆಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಡು. ಸಾಕಮ್ಮ ಕೂಡ ಫೋನ್ ಮಾಡಿ ಹೇಳ್ತೀನಿ ಬರ್ತಾಳೆ ಹೇಗೆ, ಆಕೆ ಕೂಡ ಹೇಳ್ಬಿಟ್ಟು ಇಲ್ಲಿಗೆ ತಂದುಬಿಡವ, ಎರಡಿಬ್ರು ಒಂದೇ ಸರಿ ಮಾಡ್ಕೊಂಬಿಡೋಣ, ಮತ್ತೆ ನಾಳೆ ಮೇನ್ ಅಂತೇಳಿ. ಅಷ್ಟೇ ಮಾಡಿದ್ರೆ ತಗ. ನಾಳೆ ಮತ್ತು ನಾನು ಸೀರೆ ತಗೊಳ್ಬೇಕು ಗಣೇಶ ಹಬ್ಬಕ್ಕೆ, ಮತ್ತೆ ಹಂಗೆ ಎಲ್ಲ ನಾವು ಹಣ್ಣುಗಳು ಎಲ್ಲ ತಗೊಂಬರೋಣ ನಾಳೆ ಮಾರ್ಕೆಟಿಗೆ ಹೋಗಿ ಎಲ್ಲರೂ. ಸರಿ ಬರ್ತೀನಿ ನೋಡಿ, ಬಂದೆ. ಸರಿ ಗೌರಕ್ಕ, ಬಾ ಬೇಗ ಬಾ. ಇವತ್ತು ನೀವಿಬ್ಬರದ್ದು ಇಲ್ಲೇ ಮಾಡಿದ್ರೆ ಬೇಸಾಕತ್ ಬಿಡತ್ತೆ. ನಾಳೆ ಇನ್ನೂ ಬೇರೆ ಕೆಲಸಗಳು ಇರ್ತಾವಲ್ಲ, ಪೂಜೆ ಸಾಮಾನು ತರಬೇಕು, ಹಂಗೆ ಹಣ್ಣುಗಳು ಹೂವು ಮತ್ತು ಸೀರೆ ಎಲ್ಲ ತಗೊಂಬರೋಣ ನಾಳೆ ಮಾರ್ಕೆಟಿಗೆ ಹೋಗಿ. ಗೌರಕ್ಕ, ನಾನು ಹಂಗೆ ಅನ್ಕೊಂಡೆ ನೋಡು, ಮತ್ತೆ ಗಣೇಶ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳಕ್ಕೆ ಬರುತ್ತೆ ನಾಳೆ ನಾಳೆ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಎಲ್ಲ ಸೀರೆಗಳು ಹಣ್ಣು ಹೂವು ಎಲ್ಲ ತರಕ್ಕೆ ಬರ್ತೈತಿ. ಹಂಗೆ ಸ್ವಲ್ಪ ಪೂಜೆ ಸಾಮಾನುಗಳಿಲ್ಲ, ಎಣ್ಣೆ ಅವೆಲ್ಲ ಎಲ್ಲ ತರಬೇಕು. ನಾನು ಕೂಡ ಸೀರೆ ತಗೊಂಡ್ಬೇಕು ಗೌರಕ್ಕ, ಅದು ನನ್ನ ಹತ್ರ ಚೆನ್ನಾಗಿತ್ತು, ಹೊಸ ಸೀರೆ ಇತ್ತು. ನನ್ನ ಗಂಡ ಇದ್ದಾರಲ್ಲ, ಅವರು ಕೆಲಸ ಮಾಡ್ತಾರಲ್ಲ, ಅವರು ದಣಿ ಅಂತ ಯಾರು, ಅವರು ಇಬ್ಬರು ಗಂಡ ಹೆಂಡತಿ ಬಂದಿದ್ರು. ಅದಕ್ಕೆ ಇವ್ರು ನಮ್ಮ ಮನೆಯಲ್ಲಿದ್ದು ಸೀರೆ ಕೊಡು ನೀನು ತಗೋವಂತೆ ಅಂತ ಹೇಳ್ಬಿಟ್ರು. ನಾನು ಹೇಳೋದೊಂದು ಸೀರೆ ಅಂತ ಹೇಳ್ತೀನಿ, ಕೇಳೋವಲ್ಲ ಇಲ್ಲ ನನ್ನ ಗಂಡ. ಬೇಕಾದ್ರೆ 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಸೀರೆ ತಗೋವಂತೆ ಅಂತೇಳಿ ಕೊಡಿಸ್ಬಿಟ್ರೆ ಹೋಗ್ಲಿ ಬಿಡತ್ತೆ, ಇನ್ನೇನು ಮಾಡೋದು ಅಂತೇಳಿ ನಾನು ಸುಮ್ಮನೆ ಆದ್ ನೋಡ್ರಿ. ನೀವೇನು ಮಾಡೋಕ್ಕವ ಇವಾಗ? ನಿಪ್ಪಟ್ಟು ಮಾಡ್ಬೇಕಾ ಕೊಡಬೇಡ, ಏನೇನು ಮಾಡ್ಬೇಕು ಹೇಳ್ರಿ, ಬೇಗ ಮಾಡೋಣ. ಬರಕ ನಮ್ಮ ಮನೆಗೆ ರವೆ ಉಂಡೆ ಮಾಡ್ಬೇಕಂತೆ, ರವೆ ಉಂಡೆ ಚಕ್ಲಿ ಮತ್ತೇನಪ್ಪ ಇದು ಮೋದಕ್ಕೇನು ಬಿಡು, ಮತ್ತೆ ಬುದ್ಧರಣೆ ಮಾಡ್ತೀವಿ ಬೆಳಗ್ಗೆ ಸ್ನಾನ ಮಾಡ್ಕೊಂಡು. ಮೋದಕ ಚಕ್ಲಿ ಮತ್ತೇನಪ್ಪ ಕೋಡ್ಬಳೆ ಮಾಡಕ್ಕಂತ ನೋಡಿ. ನಮ್ಮ ಮನೆಗಂತೂ ನಿಪ್ಪಟ್ಟು ಬೇಕೇ ಬೇಕವ. ನಿಪ್ಪಟ್ಟು ಕರ್ಜಿಕಾಯಿ ಬೇಕು, ನಿಪ್ಪಟ್ಟು ಕರ್ಜಿಕಾಯಿ ಚಕ್ಲಿ ಮಾಡ್ಬಿಡು ಸಾಕು. ನಮ್ಮ ಮನೆಗೆ ಅಷ್ಟೇ ಹೇಳ್ಯಾರ, ಅಷ್ಟು ಮಾಡ್ಯಾರ. ಫಸ್ಟ್ ನಾನು ಮುಗಿಸ್ಬಿಡು, ಆಮೇಲೆ ಸಾಕವ ಮುಗಿಸಕ್ಕೆ ಬರ್ತೈತಿ. ಸರಿ ಹೇಳ, ಅಷ್ಟೇ ಮಾಡತ್ತ. ನಿನ್ನೆ ಬೇಗ ಆಯ್ತು ನೋಡು ಎಲ್ಲ ಕೆಲಸ ಎಲ್ಲ. ನಿಪ್ಪಟ್ಟು ಚಕ್ಲಿ ಮತ್ತೆ ಮಾಡಿದ್ರೆ ಕರ್ಜಿಕಾಯಿ 3 ಐಟಮ್ಸು ಬೇಗ ಮಾಡಿಬಿಟ್ಟೆ. ನಿನ್ನೆ 3 ಇದ್ರೆ ಬೇಗ ಆಗ್ತವೆ, ಒಬ್ಬೊಬ್ಬರಿಗೆ ಮಾಡೋಕ್ಕೈತಲ್ಲ ಬ್ಯಾನೆ. ಅದೇ ಮತ್ತೆ ಒಬ್ಬರೇ ಆದರೆ ಬೇಜಾರು, ಮಾಡೋಕ್ಕೂ ಬೇಜಾರು, ಮಾತ್ರಕ್ಕಿಂತ ಮಾಡಿದ್ರೆ ಗೊತ್ತೇ ಆಗಲ್ಲ ಯಾವಾಗ ಮುಗಿಸ್ಬಿಟ್ವಿ ಅಂತೇಳಿ. ನಾವು ನಿನ್ನೆ 3 ಇದ್ವು, ಒಂದು 2 ತಾಸನಾಗ ಮುಗ್ದೇ ಹೋಗ್ಬಿಟ್ಟು. ಬರಕ್ಕ ಅದೇ ನಿಜಾನೇ. ಎಣ್ಣೆ ಕಾಯಿ ಕಿಡ್ಕೊಂತಲ್ರವ, ಬೇಗ ಮತ್ತೆ ನಾನು ನಿಪ್ಪಟ್ಟು ಮಾಡ್ಕೊಬಿಡು, ಒತ್ಕೊಡು, ನಾನು ಬೇಗ ಕರಿತೀನಿ. ನೋಡುವ ಹಿಂಗಾಗ ನಿಪ್ಪಟ್ಟು ಚೆನ್ನಾಗ್ಯಾವ? ಚೆನ್ನಾಗಿ ಬಿಡು ಬರಕ್ಕ, ಚೆನ್ನಾಗ್ಯಾವು. ಇವಾಗ ಇದು ಮಾಡೋಣ ಕರ್ಜಿಕಾಯಿ ಅಂದು. ತಾವು ಮತ್ತೆ ಕರ್ಜಿಕಾಯಿ ಒಂದು ಬೇಗ ಆಡಕ್ಕೆ ಕೊಡ್ತೀನಿ, ತುಂಬಿಕೊಡ್ತಾಳ. ಸಾಕಮ್ಮ ನೀನು ಕರೆದ್ಬಿಡು. ಗೌರಕ್ಕ, ನೀನು ಡಿಸೈನ್ ಚೆನ್ನಾಗಿ ಮಾಡ್ತೀನಿ ನೋಡಿ ಕರ್ಜಿಕಾಯಿ ಇವಲ್ಲ, ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತದೆ ನೋಡಂಗ, ಡಿಸೈನ್ ಎಲ್ಲ ಚಂದ ಕಾಣಿಸ್ತದೆ. ಚೆನ್ನಾಗಿ ಕಾಣಿಸ್ತದೆ ನೋಡು. ನಾವು ಹಿಂಗೆ ಇಡ್ತೀವಲ್ಲ ಗಣಪ ಮುಂದೆ, ನೀಟಾಗಿ ಕಾಣಿಸ್ತದೆ. ಹಂಗೆ ಜೋಡಿಸಿಟ್ಬಿಟ್ರೆ ಮಸ್ತ್ ಕಾಣಿಸ್ತಾವೆ. ಬಂದವರಿಗೆಲ್ಲ ಒಂದು ತಿನ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಇರ್ತದೆ ನೋಡು. ನಾನು ಕಲ್ತೀನಿ ನೋಡು ಗೌರಕ್ಕ, ನೋಡಿ ಹಂಗೆ ಸ್ವಲ್ಪ ಹಿಂಗೆ ನೀಟಾಗಿ ಹಿಂಗೆ ಮೇಲೆ ಹಿಂಗೆ ಡಿಸೈನ್ ಮಾಡೋದು. ಆದರೆ ನಿನ್ನಷ್ಟು ನೀಟಾಗಿ ಬರಲ್ಲ ಗೌರಕ್ಕ ನನಗೆ. ಹಂಗೆ ಮೊದಲಿಗೆ ಹಂಗೆ ಮೆಲ್ಲಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಬರ್ತಾ ನೀಟಾಗಿ ಬರ್ತಾವೆ. ನಾವೆಲ್ಲ ಗಂಡ ಮನೆಗೆ ಬಂದ ಫಸ್ಟ್ ಅಡುಗೆ ಮಾಡೋಕ್ಕೆ ಬರ್ತಿದ್ದಿಲ್ಲ, ಇವಾಗ ಹೆಂಗೆ ಮಾಡ್ತೀವಿ ಹಂಗೆ ಮತ್ತೆ. ಅದು ನಿಜ ಬಿಡು. ಚಕ್ಲಿ ಒಂದು ಮಾಡಂತಂದ್ರೆ ಚಕ್ಲಿ ಓದ್ತಾರೆ ಇಬ್ಬರು ಸೇರಿ. ತಗೊಳವ, ಚಕ್ಲಿ ಕೂಡ ಆಯ್ತು ನೋಡು. ಎಲ್ಲ ಒಂತಾಗ ಇಟ್ಟು ಬರ್ತೀನಿ ತಡಿ ಹೊರಗ. ನಾಳೆ ಎಷ್ಟು ಗಂಟೆಗೆ ಹೋಗೋಣ ಸಾಕಮ್ಮ ಮಾರ್ಕೆಟ್ಗೆ? ವರ್ಕ್ ಬೆಳಗ್ಗೆ ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡು 10 ಗಂಟೆಗೆ ಹೋಗಂತವ. 10 ಗಂಟೆ ಬಸ್ ಐತಲ್ಲ, 10 ಗಂಟೆ ಬಸ್ಸಿಗೆ ಹೋದ್ರೆ ಕರೆಕ್ಟ್ 3:30 4 ಗಂಟೆಗೆ ಬಂದ್ಬಿಡ್ತೀವಿ.
ಮತ್ತೆ ನಾಡ್ದು ಹೋದ್ರೆ ಗಲಾಟೆ ಜಾಸ್ತಿ. ಮತ್ತೆ ಮತ್ತೆ ಶನಿವಾರ ಅಲ್ಲ ಹಬ್ಬ ಇರೋದು, ಶುಕ್ರವಾರ ಹಂಗೆ ಫುಲ್ ರಶ್ ಇರೋದು ಮಾರ್ಕೆಟ್. ನಾಳೆ ಹೆಂಗೆ ಸ್ವಲ್ಪ ಫ್ರೀ ಇರ್ತತ, ಹಣ್ಣು ಸ್ವಲ್ಪ ಹೂವು ರೇಟ್ ಕೂಡ ಕಡಿಮೆ ಇರ್ತತೆ. ನಾಡ್ದು ಹೋಗ್ಬಿಟ್ರೆ ಭಾಳ ರೇಟು. ಹೂವು ಇವಾಗೇನು ಕೇಳ್ತೇವೆ, ಹೂವು ತಾಣಂಗೇ ಇಲ್ಲ, ಅಷ್ಟು ರೇಟ್ ಆಗ್ಬಿಟ್ಟ ಹೂವು. ಹಬ್ಬ ಸೀಸನ್ ಅಲ್ಲ, ಹಂಗೆ ಮತ್ತೆ ರೇಟು. ಯಪ್ಪ ನಾನು ಮೊನ್ನೆ ವರಮಹಾಲಕ್ಷ್ಮಿ ತಾಣ ಎಷ್ಟು ರೇಟ್ ಇತ್ತು ಗೊತ್ತೇನು? 150 ರೂಪಾಯಿಗೆ ಮಾರಿ ಇವತ್ತ ಮಲ್ಲಿಗೆ ಹೂವು. ಇವನ್ನ ಕನಕಾಂಬ್ರ ಕೇಳ್ತೀನಿ, ಕನಕಾಂಬ್ರ ರೇಟ್ ಕೇಳಂಗಿಲ್ಲ ಬಿಡು. 80 ರೂಪಾಯಿ ಮೊಳ ಅಂತೆ ಕನಕಾಂಬ್ರ. ಹೆಂಗೆ ತಾಣ ಹೇಳು? ಹೂನೇ ಗೊರಕ್ಕ, ನಾನು ಹಂಗೆ ಹಾಕೊಂಡು ಬಂದೆ. ನಾನು ಬರೀ ಹೂನ ಅಂತ ಕೇಳಿನವ, ಅದು ಕೂಡ ಇದು ಅವೇನೋ ಹೂವು ಬರ್ತಾವಲ್ಲ ಇವಾಗ, ಸೇವಂತಿಗೆ ಹೂನಾರ ಕೇಳಿ ನೋಡು. ಎಷ್ಟು ಹೇಳ್ಬೇಕಾತ? 250 ರೂಪಾಯಿ ಮೇಡಮ್ ಅಂತ ಆತ. ಎಲ್ಲ ರೇಟ್ ನೋಡು. ಏನು ಗೊತ್ತಾ, ಏನಿಲ್ಲ ಅಂದ್ರೆ ಹೂವು ಹಣ್ಣಿಗೆ 500 ರೂಪಾಯಿ ಬೇಕು. 500ರಿಂದ 1000 ರೂಪಾಯಿ ಹೂವು ಹಣ್ಣಿಗೆ ಬೇಕು ನೋಡು. ಹಂಗಾಗೈತೆ ಇವಾಗೆಲ್ಲ. ಅವಾಗಿನ ಕಾಲದಾಗೆಲ್ಲ ಇಲ್ಲ 1000 ರೂಪಾಯಿ ಕಿರಾಣಿ, ಹೂವು, ತರಕಾರಿ, ಸೀರೆ ಎಲ್ಲ ಒಂದ್ಬಿಡ್ತು ಅವಾಗಿನ ಕಾಲದಾಗೆಲ್ಲ. ಇವಾಗ ಎಲ್ಲ 1000 ರೂಪಾಯಿ ಬರೀ ಹೂವು ಹಣ್ಣು ಅಷ್ಟೇ ತರಗಾಗೈತೆ. ಅದು ನಿಜ ಗೊರಕ್ಕ. ಏನಮ್ಮ ಜೋರ ಮಾತಾಡ್ತಿದ್ದೀವಿ ಇಬ್ಬರು, ಗೌರಮ್ಮ ಮಲ್ಲಮ್ಮ. ಏನಿಲ್ಲ ಬಿಡ, ಇದೇ ಮಾರ್ಕೆಟಿಂಗ್ ವಿಷಯ ಮಾತಾಡ್ತಿದ್ವಿ ನೋಡು. ಹೂವು ತರಕಾರಿ ಎಲ್ಲ ರೇಟ್ ಆಗ್ಬಿಟ್ಟತ್ತಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ವಿ ನೋಡು. ಹೂನೇ ಎಲ್ಲವೂ ರೇಟ್ ಆಗ್ಬಿಟ್ಟ ನೋಡಿ ಇವಾಗಂತೂ. ಬರ್ರೆ ಟೈಮ್ ಆಯ್ತು, ನಮ್ಮೆಲ್ಲ ಮುಗಿಸ್ಬಿಟ್ರೆ ನಮ್ಮ ಸ್ವಲ್ಪ ಬೇಗ ಸ್ವಲ್ಪ ರವೆ ಉಂಡೆ ಅಂತ ಮಾಡೇವ. ನನ್ನ ಮಗ ಅಲ್ಲೆಲ್ಲ ಕೇಳೋಣ, ರವೆ ಉಂಡೆ ಸ್ವಲ್ಪ ಇದು ಬೇಕಂತ ಅವನು, ಬೇಸನ್ ಉಂಡೆ, ರವೆ ಉಂಡೆ, ಕರ್ಜಿಕಾಯಿ, ಮತ್ತೇನು ಹೇಳಿದಪ್ಪ ಏನಂದಮ್ಮ, ಚಕ್ಲಿ ನಿಪ್ಪಟ್ಟೇನು ಬ್ಯಾಡ ಹೇಳದೆ. ನಿಪ್ಪಟ್ಟು ಅವ್ರು ಎಲ್ಲ ಇದ್ರಲ್ಲಿ ಚೆನ್ನಾಗಿ ಮಾಡ್ತಾರಂತ ನಿಪ್ಪಟ್ಟು. ಅಲ್ಲ ಮಾಡ್ಸ್ಕೊಂಬರ್ತೀನಿ, ನಿಪ್ಪಟ್ಟು ಮಾಡ್ಬೇಡ ನೀನು, ಚಕ್ಲಿ ಇವನಷ್ಟೇ ಮಾಡಂತೀವಿ. ಚಕ್ಲಿ ಕೊಡ್ಬಳೆ, ಮತ್ತು ಇವು ಬೇಸನ್ ಉಂಡೆ, ರವೆ ಉಂಡೆ. ಹೌದಾ? ಮತ್ತೆ ಹುಡುಗರು ಪಾಪ ಆಸೆ ತಿನ್ಬೇಕಂತ. ಮತ್ತೆ ಇವಾಗ ತಿಂದೇನು ಯಾವಾಗ ತಿಂತಾವ? ಇವಾಗ ನಾವು ತಿನ್ಬೇಕ ನಾನು ತಿನ್ನಂಗಾಗಲ್ಲ. ಏನು ಎಲ್ಲ ಕುತ್ಕೊಂಡು ಮಾಡಿರ್ತೀವ, ಮಾಡಿದ್ರೆ ಆ ವಾಸನೆಗೆ ತಿನ್ನೋಕ್ಕಾಗಲ್ಲ ನಮಗೆ, ಹಂಗಾಗ್ಬಿಟ್ಟೈತೆ. ಹೂನೇ ಬರಪ್ಪ, ಅದೇ ನಿಜನೇ. ನಾನು ಇವತ್ತು ಬೆಳಿಗ್ಗೆ ಏನಪ್ಪ ಇದು ಮಾಡಿದ್ದೆ, ಪಕೋಡ ಮಾಡಿದ್ದೆ ನೋಡು. ಬೆಳಿಗ್ಗೆ ಒಗ್ಗರಣೆ ಪಕೋಡ ಎಲ್ಲರೂ ಮಾಡ್ಕೊಟ್ಟೇನೆ, ನನಗೆ ತಿನ್ನಂಗಾಗೋಯ್ತು. ಆ ವಾಸನೆ ಏನು ಕತೆನ ನಾನು ಇಷ್ಟಪಟ್ಟು ಮಾಡ್ಕೊಂಡೇನೆ ಇವತ್ತು ಪಕೋಡನ. ಉಳ್ಳಾಗಡ್ಡೆ ಮತ್ತು ಉಳ್ಳಾಗಡ್ಡೆ ಪಕೋಡ ಮಾಡಿದ್ದೆ, ಮತ್ತು ಇದು ಪಡವಲಕಾಯಿ ಬಜ್ಜಿ ಕೂಡ ಮಾಡ್ಕೊಂಡಿರ್ತೀನಿ ಅಂತೇಳಿ ಯಾಕೋ ತಿನ್ನಂಗೆ ಆಗಲಿಲ್ಲ. ಆ ವಾಸನೆಗೆ ಏನು ಕತೆ ಏನು. ಹಂಗೆ ಬಿಡೋದಾಗದು, ವಾಸನೆ ಕುತ್ಕೊಂಡು ನಾವೆಲ್ಲ ಮಾಡಿರ್ತೀವಲ್ಲ, ಅದೇನಾಗುತ್ತೆ ಅಂದರೆ ನಮ್ಮ ಕೈಲಿ ನಮಗೆ ತಿನ್ನಂಗೆ ಆಗಲ್ಲ, ಬೇರೆ ಮಾಡಿರೋ ರುಚಿ ಅನ್ಸೋದು. ಅದು ನಿಜ ಬಿಡೆ. ರವೆ ಈ ಸಕ್ಕರೆ ಎಲ್ಲ ತಾವ ಬೇಗ ರವೆ ಉಂಡೆ ಮಾಡೋಣ. ವಾಸನೆ ಮಸ್ತ್ ಇರುತ್ತೆ ನೋಡಲ್ಲ ಬೇಸನ್ ಉಂಡೆದು. ಮತ್ತೆ ತುಪ್ಪದ ಹುರಿದು ಮಾಡ್ತೀವಲ್ಲ, ವಾಸನೆ ಚೆನ್ನಾಗಿರ್ತದೆ. ಏನೇ ಅಂದ್ರೂ ಕೂಡ ಗೊರಕ್ಕ, ಇವ್ರಿಗೆಲ್ಲವಕ್ಕೂ ದ್ರಾಕ್ಷಿ ಗೋಡಂಬಿ ಇರಲೇಬೇಕು ನೋಡವ, ಹಂಗಂದ್ರೆ ಚೆನ್ನಾಗಿರ್ತದೆ. ಈ ರವೆ ಉಂಡೆಗಾದ್ರೂ ಕೂಡ ಬೇಸನ್ ಉಂಡೆಗಾದ್ರೂ ಕೂಡ ಡ್ರೈ ಫ್ರೂಟ್ಸು ಅವು ಇವು ದ್ರಾಕ್ಷಿ ಗೋಡಂಬಿ ಅವಿದ್ರೇ ಚಂದ. ಮತ್ತೆ ಉಂಡೆಗಳಂದ್ರೆ ಹಂಗೆ ಅವು ಇರಲೇಬೇಕು, ಅವಿದ್ರೇ ಚೆನ್ನಾಗುತ್ತೆ. ಸಾಕಮ್ಮ. ಆಮೇಲೆ ಹಬ್ಬ ಆದ್ಮೇಲೆ ಒಂದೆರಡು ಕೂಡ ಇವನ್ನ ರವೆ ಉಂಡೆ ಮತ್ತು ಬೇಸನ್ ಉಂಡೆನ ಮತ್ತೇನೊಬ್ಬಕ್ಕೆ ತಿನ್ಬೇಡ. ಬಿಡೆ, ನಾನೊಬ್ಬಕ್ಕೆ ಅಂತಿದ್ದೆ. ನಾನು ಗೊತ್ತಾಗಲ್ಲ ಕೊಡ್ತೀನಿ ತಗ. ಮತ್ತೆ ಹಬ್ಬ ಆಗಲಿ, ಗಣೇಶ ಮುಂದೆ ಇಟ್ಟಿರ್ತನಲ್ಲ, ಗಣೇಶ ಹಬ್ಬ ಆದ್ಮೇಲೆ ಕೊಡ್ತೀನಿ ತಗ. ಇಬ್ಬರು ಸ್ವಲ್ಪ ಈ ಬಾರಿ ಇದ್ರಲ್ಲ ವೀಕೆ ಅಂತ ನಾನೊಬ್ಬಕ್ಕೆ ತಿಂದ್ಬಿಡ್ತು. ನಾವು ಮಾಡ್ತಾರೆ ಹೇಳಿದ್ ನಾವು ಮತ್ತೆ ಮರ್ತಿಗಿಟ್ಟಾಳ ಅಂತೇಳಿ. ಇಲ್ಲೇ ತಗಡೆ ಹಬ್ಬ ನಾನು ಕೊಡ್ತಂತ, ಒಂದು ಬಾಕ್ಸಿಗೆ ಹಾಕಿ ಇಬ್ಬರು ಸ್ವಲ್ಪ ಕೊಡ್ತಂತೆ, ತಿನ್ನುವಂತ್ರಿ. ಎಲ್ಲ ಆದ ನೋಡೋ ಸಾಕಮ್ಮ. ನೀನು ಕೇಳೋ 4 ಐಟಮ್ಸ್ ಆದ ನೋಡು. ಅದು ಬರ್ಕ ಪಾಪ ನೀವಿಬ್ಬರು ಇರೋಕ್ಕೆ ನನಗೆ ಹೆಂಗೆ ಮಾಡ್ಕೊಂಡು, ನಾನು ಒಬ್ಬಕಾರಿ ಏನು ಮಾಡ್ಕೊಳ್ಳೆ ಇವತ್ತ. ನನಗೆ ನಡುವನ್ನೊಂದು ಬಿದ್ದಬಿಟ್ಟೆ. ಈ ಮನೆ ಕೆಲಸ ಮಾಡಿ ನನ್ನ ಕೈಲಿ ನಿದ್ವಾರಾಗೋದಿಲ್ಲ, ಏನೇನು ಮಾಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟೆ ಇವಾಗಂತ ಇತ್ತೀಚಿಗೆ. ಏನಾಯ್ತು ನಾವು ಅಕ್ಕಪಕ್ಕರ ಅಂದ್ರೆ ಒಬ್ರಿಗೊಬ್ರು ಆಗ್ಬೇಕವ, ಮತ್ತೆ ಯಾರಾಗ್ತ ನಾವಲ್ದೆ. ಅಲ್ಲೇ ಹೊರಕ್ಕೆ ಈಗೇನು ಕೆಲಸ ಇರ್ತಾವ? ಬೆಳಗ್ಗೆ ಎದ್ದ ತಕ್ಷಣ ಗಂಡೆಲ್ಲ ಕಸಂದೆಲ್ಲ ಒರೆಸ್ತಾನೆ. ಮತ್ತೆ ನನಗೆ ಆಗೋಳ್ತಾವು, ನನ್ನ ಬೆನ್ನೋವು, ನನ್ನ ಕೈ ನೋವು ಆಗ್ತಾವೆ. ಎಲ್ಲ ತನ್ನ ಗಂಡನೇ ಮಾಡ್ತಾನೆ ಕೆಲಸ. ಈಕೆ ಅಂತದ ನಮ್ಮ ಮನೆ ಇಷ್ಟು ಕೆಲಸ ಮಾಡಿದ್ರೆ ನಾವಿಬ್ರು ಮಾಡ್ದಂಗ ಇನ್ನು ಹೆಂಗಂತಿದ್ಲಿ ಅನ್ಕತಾನೆ. ಬಿಡು, ನೀನಂತೂ ಯಾವಾಗೂ ಒಂದ್ಸರಿ ಮಾಡ್ತಾರೆ ಕಸಂದು. ನನಗೆ ಆರಾಮಿಲ್ಲ ಬಂದು ಏನು ಕಸಂದು ನೆಲ ಒರೆಸಿರ್ತಾರೆ, ಅಷ್ಟಕ್ಕೂ ಇಷ್ಟು ಮಾತಾಡ್ತಾಳೆ ಗೊರಕೇಕಿ. ದಿನ ಏನು ಗೊತ್ತಾ, ಅವರು ಅನ್ನೋದಿಲ್ಲ. ಯಾವಾಗೋ ಒಂದ್ಸರಿ ವಾರಕ್ಕೆ ಒಂದಿನನೋ 2 ದಿನನೋ ಅಂತಾರೆ. ಅದು ನನಗೆ ಆರಾಮಿಲ್ಲ ಅಂದ್ರೆ ಮಾತ್ರ. ದಿನ ನಾನೇ ಮಾಡಬೇಕು. ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆದು ಸುಮ್ಮನೆ ಆಗ್ತದೆ ಕೆಲಸ. ನಾವು ಹೆಣ್ಮಕ್ಳು 108 ಕೆಲಸ ಎಷ್ಟು ಮಾಡಿದ್ರೂ ಮುಗೋದಿಲ್ಲ. ನಾವು ಅದು ಬೇರೆ ಹಬ್ಬಗಳು ಏನಕ್ಕೆ ಬರ್ತಾವ, ಹೆಣ್ಮಕ್ಳು ಏನಿಲ್ಲ ಕೆಲಸ ಮಾಡಿ 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 ಸಾಕಾಗ್ಬಿಡಕ್ಕೆ. ಒಂದು ಹಬ್ಬ ಇನ್ನೊಂದು ಹಬ್ಬ ಬರ್ತಾವೆ. ಮತ್ತೆ ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳು ಅದು ಕರ್ತವ್ಯ ಮಾಡಲೇಬೇಕು, ಮಾಡ್ಬೇಕಷ್ಟೇ. ತಡಿ, ನಾನೆಲ್ಲ ಬಾಕ್ಸ್ ಇಟ್ಟಿನಿ, ಹೊರಗೆಲ್ಲ ಹಾಲೆ ಇಟ್ಟಿನಿ, ಬಾಕ್ಸ್ನಾಗೆಲ್ಲ ಹಾಕ್ಬಿಡ್ತೀನಿ. ಒಂದಾಗೆಲ್ಲ ನೀಟಾಗಿ ಇಟ್ಟು ಬರ್ತೀನಿ. ನೀವು ಮಾತಾಡ್ತೀವಿ ಬಂದೆ. ಏನು ಬರಕ್ಕ ಬರ್ತಾರ ಈ ವರ್ಷ ಬೀಗರ್ ನಿಮ್ಮ ಮನೆ ಹಬ್ಬಕ್ಕೆ? ಇಲ್ಲಿ ಬಿಡ, ಯಾರಿಲ್ಲ. ನಾವು ಮನೆಗಳೇ ಇನ್ಯಾರು ಬರ್ತಾರ? ಎಲ್ಲ ಹೊರ ಮನೆಗೆ ಮಾಡ್ತಾರೆ, ಗಣೇಶ ಬಂದಿರ್ತಾರೆ, ಹಬ್ಬ ಮಾಡ್ತಾರೆ. ಇವಾಗ ಯಾರು ಬರಲ್ಲ. ನಮ್ಮ ಮನೆಗೂ ಅಷ್ಟೇ,
ಎಲ್ಲರೂ ಮಾಡ್ತಾರೆ, ನಮ್ಮ ತವ್ರ ಮನೆಗೂ ಎಲ್ಲ ಮಾಡ್ತಾರೆ. ಮತ್ತು ನಮ್ಮ ಗಂಡ ಮನೆ ಕಡೆಯವ್ರಂದ್ರೆ ನಮ್ಮ ನಾದಿನಿನೂ ಹಾಕಿ ಎಲ್ಲ ಮಾಡ್ತಾರೆ. ಅವ್ರ ಮನೆಗೂ ಗಣೇಶನ ಕುದುರಿಸ್ತಾರಂತೆ. ಇನ್ನೇನು ಯಾರಿಲ್ಲ, ನಾವು ನಮ್ಮ ಮನೆಗೆ ಮಾಡೋದಷ್ಟು ನಾನು, ನನ್ನ ಗಂಡ, ನನ್ನ ಮಗ ಅಷ್ಟೇ. ಇವಾಗ ಎಲ್ಲರ ಮನೆಗೂ ಮಾಡ್ತಾರೆ ಗಣೇಶ ಹಬ್ಬನ. ಯಾರು ಬರ್ತಾರ ಪಾಪ, ಎಲ್ಲರಿಗೂ ಅವ್ರ ಮನೆ ಕೆಲ್ಸಗಳಾಗ್ಬಿಡ್ತಾವ. ಈ ಸರಿ ಅವ್ರು ನಮ್ಮ ಮನೆ ಕಡೆ ಯಾರು ಬಂದೇ ಇಲ್ಲ ಗಣೇಶನ ಪಟ್ಟಿ ಕೇಳಕ್ಕ. ಯಾವಾಗಲೂ ಬರೋರು, ಈ ಸರಿ ಯಾಕೆ ಬಂದಿಲ್ಲ. ಇನ್ನು 2-3 ದಿನ ಐತಿ, ಇನ್ನು ಬರ್ತಾರೆ ಅಂತ. ಇವತ್ತು ನಾಳೆ ಬರ್ಬೋದು, ಹೇಳಕ್ ಬರಲ್ಲ. ನೋಡ್ಬೇಕು, ಸಾಯಂಕಾಲ ಇಂಕಲ್ ಬರ್ತಾರೇನು. ಅವ್ರು ಮೊನ್ನೆ ಬಂದಿದ್ರಂತೆ, ನಾವು ಇದ್ದಿದ್ದಿಲ್ಲ. ಅದ ಅಂದ್ರು, ಮೊನ್ನೆ ಬಂದಿದ್ಬೇಕಾನೆ ಮನೆ ಕಡೆಗೆ ನೀವು ಯಾರು ಇದ್ದಿಲ್ಲ ಅಂದ್ರೆ ನಾನು ಅವತ್ತು ರೋಡ್ನೇ ಬರ್ತಿದ್ದೇನೆ. ಅವಾಗ ಅಂದ್ರು, ನಾನು ಆಯ್ತಪ್ಪ ಬರ್ರಿ, ಅದು ಸಾಯಂಕಾಲ ಬರ್ರಿ ಕೊಡ್ತೀವಿ ಅಂತ ಹೇಳಿದ್ದೆ. ಅವತ್ತು ಕೂಡ ಬಂದಿಲ್ಲ. ಏನೋ ಇವತ್ತು ನಾಳೆ ಬರ್ಬೋದೇನೋ. ಬರ್ಬೋದು. ಮಲ್ಲಮ್ಮ ಎಲ್ಲ ಆಯ್ತಲ್ಲ ಕೆಲಸ. ಮತ್ತು ನಾವು ಮನೆಗೆ ಹೋಗ್ತೀವಿ ಇನ್ನೇನು. ಮತ್ತೆ ನಾವೇನೋ ಸಾಯಂಕಾಲ ಕೆಲ್ಸಗಳಾಗ, ಇವಾಗ ಕಸನ ಪಾತ್ರೆ ತೊಳಿಬೇಕು, ಮತ್ತೆ ನಾವು ದೀಪ ಹಚ್ಬೇಕು, ಮತ್ತೆ ರಾತ್ರಿಗೆ ಅಡುಗೆ ಮಾಡಬೇಕು. ಬರ್ತೀವಿ ತಗೋ. ಮತ್ತು ನಾವಿನ್ನೇನು ಕೆಲಸ ಎಲ್ಲ ಆಯ್ತಲ್ಲ ಇಲ್ಲದ. ಇರ್ರಿ ನಾನು ಏನಾದ್ರು ಮಾಡ್ಕೊಂಬರ್ತೀನಿ. ಇದು ಬೆಳಿಗ್ಗೆ ಪಕೋಡ ಇಟ್ಟು ಇಳಿಸಿದ್ದೆ. ಪಕೋಡ ಹಾಕೊಂಬರ್ತೀನಿ, ಕುತ್ಕೊಳ್ರಿ ಬಂದೆ. ಇಡ್ಲಿ ಬಿಡು ಮಲ್ಲಕ್ಕ, ಅವನೆಲ್ಲ ಎಲ್ಲಿ ಮಾಡ್ಕೊಂಡು ಕುತ್ಕೊಂತೀನಿ. ನೀನು ಇಷ್ಟಕ್ಕನ ಮಾಡಿ ರೋಸ್ಕೊಂಡಿಯಾ ಬಿಡು, ಬೇಡ. ಇಡ್ಲಿ ತಗ. ಯಾವಾಗ ಬರ್ತೀವ, ನಾವೇನು ದಿನ ಬರ್ತೀವ, ಪೌಡರ್ ಅಂತ ಬರ್ತಿರ್ತೀವಿ. ಯಾವಾಗ ಟೀ ಕುಡ್ದು ಹೋಗ್ತಿತ್ತಾನೆ, ಅದಕ್ಕೆಲ್ಲ ಏನು ತರ ಕಸ್ಕೊಂತ ನೀನಂತ. ಇಡ್ಲಿ ಬಿಡವ ನೀನಂತ ಒಂದು ದೊಡ್ಡ ಕೆಲಸನಲ್ಲ. ಎಣ್ಣೆ ಇತ್ತಾಗಂಗು ಪಕೋಡ ಮಾಡ್ಕೊಂಬರ್ತೀನಿ, ಕುತ್ಕೊಳ್ರಿ ಬಂದೆ. ಹೊರಗೆ ಕುತ್ಕೊಳ್ರಿ, ಬರ್ತೀನಿ. ನಮ್ಮ ಮಲ್ಲಕ್ಕನ ಜೋಕಲ್ಲಿ ಮಸ್ತ್ ಐತೆ ನೋಡಲ್ಲ. ನೀವು ಹಾಕಿ ಬೇಕಂತ ಎಲ್ಲ ಡಿಸೈನ್ ಕೊಟ್ಟು ಮಾಡ್ಸ್ಕೊಂಡ ನೋಡಿ, ಎಷ್ಟು ನೀಟಾಗಿ ಮಾಡ್ಸ್ಕೊಂಡ. ಹಂಗೆ ಆರಾಮಾಗಿ ಕೂತ್ಕೊಂಡು ಟೀ ಕುಡಿಬೋದು ಸಾಯಂಕಾಲ ಹೊತ್ತು. ಆರಾಮಾಗಿ ಏನಾದ್ರು ಮೊಬೈಲ್ ನೋಡ್ಕೊಂತ ಬುಕ್ ಓದ್ಕೊಂತ ಆರಾಮಾಗಿ ಕುತ್ಕೊಂಬೋದು ನೋಡಿ. ಭಾರಿ ಐಡಿಯಾ ನಮ್ಮ ಮಲ್ಲಕ್ಕಂದು. ಮತ್ತೆ ಇದು ಹಿಂಗೆ ಕಾಲದಾಗೆಲ್ಲ ಎಲ್ಲಿ ನೋಡಿ, ಎಲ್ಲ ಹಿಂಗೆ ಮಾಡಿ ನಮ್ಮನೆ ಏನೇನು ಮಾಡ್ಸಿಲ್ಲ. ನನ್ನ ಗಂಡ ಐತಲ್ಲ, ಅದನ್ನ ಮಾಡ್ಸಿದ್ ಮಾಡ್ತಾನೆ, ಅದನ್ನ ತಾಂಡೇನು ಮಾಡ್ತಾನೆ, ಇದನ್ನ ತಾಂಡೇನು ಮಾಡ್ತಾನೆ ಅಂತ ಬೈತದೆ ನಾನು. ಮನೆ ಹೊರಗಿಂದ ನೋಡಿದ್ರೆ ಹಳೆಯದಪ್ಪ ಅಂತ ಅನಿಸ್ತತೆ. ಒಳಗೆ ಬಂದು ನೋಡಿದ್ರೆ ಎಲ್ಲ ಹೊಸ ಥರ ಮಾಡ್ಸ್ಕೊಂಡಾಳ. ಅದೇ ಹೊರಗಿನ ಒಂಚೂರು ರೈತ ಹೊರಕ ಮಾಡಿಸ್ಬೇಕು ಅಂತಿದ್ಲು. ಪಾಪ ಸ್ವಲ್ಪ ಸೋರ್ತೈತೆ ಮಳೆ ಬಂದ್ರೆ, ಅದೊಂದು ಮಾಡಿಸ್ಕೊಳ್ಬೇಕು ಅಂತಿದ್ಲು. ದುಡ್ಡಿಲ್ಲಕ್ಕ ಅಂತಿದ್ಲಪ್ಪ. ಅದೇ ಇದು ಧರ್ಮಸ್ಥಳ ಸಂಘದ ಲೋನ್ ಮಾಡಿಸ್ಬೇಕು ಅನ್ಕೊಂಡಿಲ್ಲಪ್ಪ. ಏನಾಯ್ತು ಅದು ಕೇಳಿಲ್ಲ ನಾನು ಕೂಡ. ನಾನು ಸ್ವಲ್ಪ ಮಾಡಿಸ್ಬೇಕು ನಮ್ಮನೆ ಆಲ್ಟ್ರೇಷನ್. ಅದು ಒಳಗೆ ಏನಾಗ್ಬಿಡುತ್ತಂದ್ರೆ, ಇವಾಗ ಒಲೆ ಮೇಲೆ ರೊಟ್ಟಿ ಗಿಟ್ಟು ಮಾಡ್ತಿರ್ತೀವಿ, ಹೊಗೆ ತುಂಬ್ಕೊಂಡ್ಬಿಡುತ್ತೆ ಮನೆ. ಅಡುಗೆ ಮನೆ ಎಲ್ಲ ಹಂಗೆ ತುಂಬ್ಕೊಂಡ್ಬಿಡುತ್ತೆ. ಆ ಕಡೆ ದೇವ್ರ ಮನೆಗೆಲ್ಲ ತುಂಬ್ಕೊಂಡ್ಬಿಡುತ್ತೆ. ಅದೇನು ಸ್ವಲ್ಪ ಮಳೆ ಬಂದುಬಿಟ್ರೆ ಒಲೆ ಬೇಗ ಹತ್ತೋದಿಲ್ಲ, ಏನಿಲ್ಲ. ಕಟ್ಟಿಗೆ ತೋದಿದ್ರೆ ಅದೊಂದು ಮನೆ ತುಂಬ ಹೊಗೆ ಆಗ್ಬಿಡುತ್ತೆ. ಏನಾದರೂ ಅಲ್ಲಿ ಮಾಡಿಸ್ಕೊಳ್ಬೇಕು. ನಾನು ರೊಟ್ಟಿ ಚಪಾತಿ ಮಾತ್ರ ಒಲೆ ಮೇಲೆ ಮಾಡ್ತೀನಿ ಅಷ್ಟೇ. ಅನ್ನ ಸಾರು ಬೇಳೆ ಮತ್ತು ಉಪ್ಪಿಟ್ಟು ಒಗ್ಗರಣೆ ಅವೆಲ್ಲ ನಾವು ಗ್ಯಾಸ್ ಮೇಲೆ ಮಾಡೋದು. ಆಗೋದಿಲ್ಲ, ಒಲೆ ಹತ್ತೋದಿಲ್ಲ, ಏನಿಲ್ಲ. ಏನು ರೊಟ್ಟಿ ಅಂತ ಚೆನ್ನಾಗಿ ಬೇಯ್ತಾವೆ ಅಂತೇಳಿ ಇದು ಒಲೆ ಮೇಲೆ ಮಾಡ್ತಾಳೆ ಅಷ್ಟೇ. ನಾನು ಅರ್ಜೆಂಟಿಗೆ ಅಂದರೆ ಎಲ್ಲ ಗ್ಯಾಸ್ ಮೇಲೆ ನಾನು ಮಾಡೋದು. ನಾನು ಅಷ್ಟೇ ಮಾಡಕ್ಕವ. ಬರೀ ಏನು ಗೊತ್ತಾ, ಊದಿ ಗಂಟ್ಲು ಬರೋದು ಹಂಗಾಗ್ಬಿಡುತ್ತೆ. ಕೆಮ್ಮಿ ಸಾಕಾಗ್ಬಿಡೋದು. ಅದು ಯಾರು ಹಚ್ಕೊಂಡು ಕೂತ್ಕೊಂತ ಒಲೆ ಅಂತೇಳಿ. ಅದೇ ಗ್ಯಾಸ್ ಐತೆ ನಂದು. ನಾನು ಮತ್ತು ಎಲ್ಲಿ ಬರೀ ಎಲ್ಲ ಸಿಲಿಂಡರ್ ದುಡ್ಡು ಜೋಡಿಸ್ಬೇಕಂತೇಳಿ ಕಟ್ಟಿಗಿದ್ರೆ ಹೆಂಗೋ ಕಟ್ಟಿಗೆ ಕಾಲಿಗೆ ತಕ್ಕ ಒಲೆ ಮೇಲೆ ಮಾಡೋ ಅಂತ ಸುಮ್ಮನಾಗಿ ನೋಡಿ. ಕಟ್ಟಿಗೆ ಕಾಲಿಗೆ ತಕ್ಕ ಒಲೆ ಮೇಲೆ ಮಾಡು, ಆಮೇಲೆ ಬೇಕಾದ್ರೆ ಗ್ಯಾಸ್ ಮೇಲೆ ಮಾಡುವಂತೆ. ನಾನು ಏನು ಗೊತ್ತಾ, ಇವಾಗ ಯಾವಾಗ ಎಮರ್ಜೆನ್ಸಿ ಯಾರನ್ನ ಹೋದ್ರು ಬಂದ್ರಪ್ಪ ಅಂದರೆ, ಇವಾಗ ಕಾಫಿ ಟೀ ಏನಾದರೂ ಅದರ ಒಲೆ ಮೇಲೆ ಮಾಡ್ಬಿಡ್ತೀನಿ ಬಿಡು. ನನಗೆ ಏನಂದ್ರೆ ಒಲೆ ಮೇಲೆ ಅಷ್ಟು ಇದ್ರ ಮೇಲೆ ಗ್ಯಾಸ್ ಮೇಲೆ ಅಷ್ಟು ರುಚಿ ಅನ್ಸಲ್ಲ ಅಡುಗೆ. ಇವಾಗ ಇಷ್ಟು ದಿನ ಬರೀ ಒಲೆ ಮೇಲೆ ಊಟ ಮಾಡ್ಬಿಟ್ಟಿದ್ದಲ್ಲ, ಅಡುಗೆ ಎಲ್ಲ ಮಾಡ್ಕೊಂಡು. ಒಲೆ ಮೇಲೆ ಅಡುಗೆ ರುಚಿ ಆದಷ್ಟು ಗ್ಯಾಸ್ ಮೇಲೆ ಅಷ್ಟು ರುಚಿ ಆಗಲ್ಲ. ಅದಕ್ಕೆ ನನಗೆ ಒಲೆ ಮೇಲೆ ಭಾರಿ ಇಷ್ಟ ಅಡುಗೆ. ಅದಕ್ಕೆ ಕಟ್ಟಿಗೆ ಇರತಕ್ಕ ಮತ್ತೆ ಒಲೆ ಮೇಲೆ ಮಾಡ್ತೀನಿ. ಆಮೇಲೆ ಬೇಕಾದ್ರೆ ಗ್ಯಾಸ್ ಇದ್ದಿದ್ದೆ ಮಾಡ್ಕೊಳ್ಳೋದು. ಅದು ನಿಜ ಬಿಡು. ಒಲೆ ಮೇಲೆ ಮಾಡಿರ್ತೀವಲ್ಲ ಅಡುಗೆ, ಅದು ಭಾರಿ ರುಚಿ ಇರ್ತದೆ. ಗ್ಯಾಸಿನ ಮೇಲೆ ಹಂಗೆ ಅಂತ ಅನಿವಾರ್ಯ ಆಗಿಬಿಡ್ತೀವಿ. ಇದೆಲ್ಲ ಕಾಲ ಚೇಂಜ್ ಆಗ್ತಿರ್ತಾವೆ, ನಾವು ಚೇಂಜ್ ಆಗಲೇಬೇಕು ಅಷ್ಟೇ. ಮತ್ತೆ ಏನು ಮಾಡೋಕ್ಕಾಗಲ್ಲ. ಅದು ನಿಜ ಬಿಡು. ಏನು ನಮ್ಮ ಮಲ್ಲಕ್ಕಿನ ಪಕೋಡ ಮಾಡೇ ಇಲ್ಲ. ಎಷ್ಟೊತ್ತಾತ್ ನಾವು ಇಲ್ಲಿ ಮಾತ್ರ ಕೂತ್ಕೊಂಡು. ತಂದೆ ತಡ್ರಿ, ಎದಕ್ಕಷ್ಟು ಅವಸರ ಮಾಡ್ತೀರಿ? ಬೆನಿಬೇಕ ಬೇಷ್, ಅವೆಲ್ಲ ಕರುಮ್ ಅನ್ನಂಗೆ ಆಗ್ಬೇಕ. ಸ್ವಲ್ಪ ಚೆನ್ನಾಗಿ ಬೆನಿಗಂತ ಸ್ವಲ್ಪ ಲೇಟ್ ಆಗ್ತಾವ. ತಡಿ ಬಂದೆ ಒಂದು 2 ನಿಮಿಷ. ಬೇಗ ಬರವ ಮಲ್ಲಕ್ಕ, ನಮ್ಮ ಮನೆಗ ಕೆಲಸ ಎಲ್ಲ ಹಂಗಿದಾವ. ಬೆಳಿಗ್ಗೆ ನಾನು ಬರ್ಬೇಕಾರೆ ಬಟ್ಟೆಯಲ್ಲಿ ನೆನಕ್ಕೆ ಬಂದಿದ್ದೆ. ಇವಾಗ ಬಟ್ಟೆ ಒಗಿಬೇಕೇನ ನಾನು. ತಗೊಳ್ರ ಪಕೋಡ ರೆಡಿ ಆಗ್ಯಾವ ನೋಡಿ, ಬಿಸಿ ಬಿಸಿ ತಿಂಬರ್ರಿ. ಕೆಂಪು ಬೇಸ್ ಮಾಡಿ ಬಿಡ ಮಲ್ಲಕ್ಕ, ಚೆನ್ನಾಗದಾವ. ಗನ ರುಚಿಯಾಗ ನಡೆ ಮಲ್ಲಕ್ಕ, ಮಸ್ತ್ ಮಾಡಿ ನೋಡು. ಏನೋ ಬಂದ ಮಾಡಿ ಹೋಗೋರಕ್ಕ, ನಿಮ್ಮಷ್ಟಂತೂ ಬರಲ್ಲ. ನೀವೆಲ್ಲರೂ ಎಕ್ಸ್ಪರ್ಟು, ನಾವಿನ ಜೀರೋ ನಾವಿನ. ಬಿಡೈತೆ, ನೀವೆಲ್ಲ ಯಾರು ಜೀರೋ. ಚೆನ್ನಾಗಿ ಮಾಡಿ ನೋಡಿ, ನಿಜವಾಗ್ಲೂ ಚೆನ್ನಾಗಿ ಮಾಡಿ. ಹೋಟ್ಲ ಮಾಡ್ತಾರೆ ನೋಡಿ, ಸೇಮ್ ಹಂಗೆ ಮಾಡಿ ನೋಡು. ಹೂನೇ ಮಲ್ಲಕ್ಕ, ನಿಜವಾಗ್ಲೂ ಚೆನ್ನಾಗ್ಯಾರ. ನನಗಂತೂ ಭಾರಿ ಇಷ್ಟ ಆಗ್ತಾವ. ಏನೇನು ಹಾಕಿದ್ದೆ ಇದಕ್ಕೆ? ಏನಿಲ್ಲ, ಅದೇ ಉದ್ದಕ್ಕೆ ಉಳ್ಳಾಗಡ್ಡೆ ಹಚ್ಕೊಂಡಿದ್ನ, ಸ್ವಲ್ಪ ಕಡಲೆಬೇಳೆ ಇಟ್ಟು ಒಂದು ಸ್ವಲ್ಪ ಅಕ್ಕಿ ಹಾಕೊಂಡಿದ್ದೆ, ಒಂದು ಸ್ವಲ್ಪ ಖಾರದ ಪುಡಿ, ಕರಿಬೇವು, ಮತ್ತು ಇದನ್ನ ಅಜ್ವಾನ ಪುಡಿ ಇತ್ತು, ಅಜ್ವಾನ ಮತ್ತು ಸ್ವಲ್ಪ ಹಂಗೆ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಕಲ್ಸ್ಕೊಂಡಿದ್ದೆ. ಗಟ್ಟಿ ಕಲ್ಸ್ಕೊಂಡು ಹಾಕ್ತೀನಿ.
ಅದು ನಾನು ಸ್ವಲ್ಪ ಇವನ್ನ ಹಾಕೊಂಡಿದ್ದೆ, ಹಸಿಮೆಣಸಿಗೆ ಒಂಚೂರು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೆ, ಚೆನ್ನಾಗಿ ಕಲಸಿ ಎಣ್ಣೆ ಕಾಯ್ದಂಗೆ ಬಿಟ್ಟಿನಿ. ಇವಾಗ ನೋಡ್ತೀವಿ ಅದು ಸ್ವಲ್ಪ ಕೆಂಪು ಹಾಕ್ತಕೊಂಡು ಬಿಡ್ಬೇಕು, ಕೆಂಪು ಹಾಕ್ಬಿಟ್ರೆ ಬೇಷ ಗರೆ 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 ಅಂತವು. ಹಂಗಂದ್ರೆ ಉಪ್ಪು ಹಾಕಿಲ್ಲ, ಹಂಗಂದ್ರೆ ಉಪ್ಪು ಮರ್ತ್ಬಿಟ್ಟು ಏನು ಕತೆ? ಇಲ್ಲೇ ಹಾಕಿನಿ ತಾಯಿ, ಉಪ್ಪು ಹಾಕಿನಿ, ನಾನು ಹೇಳಿದಾಗ ಅದು ಮರ್ತೋದು ಅಷ್ಟೇ. ಸರಿ ತಗೊಳವ ಮಲಕ, ನಮ್ದಾಯ್ತು, ನಾವು ಹೋಗ್ತೀವವ ನಮ್ಮ ಕೆಲಸದವ, ಮತ್ತೆ ನಾವೆಲ್ಲ ಮುಗಿಸ್ಕೊಂಡು ಮತ್ತೆ ಬೆಳಿಗ್ಗೆ ರೆಡಿ ಆಗ್ತೀನಿ ಅಂತೆ. 10 ಗಂಟೆ ರೆಡಿ ಆಗ್ಬಿಟ್ರೆ ಎಲ್ಲರೂ ಹೋಗೋಣ ಒಂದೇ ಸರ್. ಸರಿ ತಗೋರ್ ತಂಗೆ ಮಾಡೋಣ, ಬರ್ತೀವ ಮಲಕ ನಾವು. ಆಯ್ತು ಇದ್ರೆ ಹೋಗ್ಬರ್ರಿ, ಹುಷಾರಾಗಿ ಹೋಗ್ರವ, ಹೋದ್ಮೇಲೆ ಫೋನ್ ಮಾಡ್ರಿ. ನೀನಂತ ನಾನು ಬೇರೆಯವ್ರಿಗೆ ಹೋಗ್ತೀವ, ಇಲ್ಲ ನಿಮ್ಮ ಮನೆ ಪಕ್ಕ ಅದೀವಿ, ಇನ್ನೇ ಮನೆಗೆ ಹೋಗ್ತಿತ್ತವ ನೀನಂತ, ಅದಕ್ಕೆಲ್ಲ ಏನು ಫೋನ್ ಮಾಡಂತ ನೀನಂತ. ಇಲ್ಲ ಹೇಳಿ ಅವಾಗ ಅವರ ಸುಮ್ಮನೆ ತಮಾಷೆ ಮಾಡಿದೆ. ಆಯ್ತು ನಾವು ಹೋಗಿ ಬರ್ರಿ, ಬೆಳಗ್ಗೆ 10 ಕಾಲ ರೆಡಿಯಾಗಿ ಫೋನ್ ಮಾಡ್ತಾಗ ನಾವು ರೆಡಿ ಆಗಿಬಿಟ್ರೆ ಮತ್ತೆ ಹೋಗೋಣಂತ ಎಲ್ಲರೂ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ನಾಳಿನ ಎಪಿಸೋಡಲ್ಲಿ ಸಿಗ್ತೀವಿ. ಬಾಯ್ ಫ್ರೆಂಡ್ಸ್.